ಇಲ್ಲೊಂದೊಂದು ಕಡೆ ಸುಮ್ಮನೆ ಒಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ ಇಲ್ಲಿ ನೋಡಿ. A2 ಆಗಲೇ ಹೇಳಿದ್ನಲ್ಲಪ್ಪ, ಉತ್ಪಾದನಾ ವೆಚ್ಚ, ಆನಂತರದಲ್ಲಿ ಇವರು ಇಲ್ಲಿ A2 ಅಲ್ಲಿ ಉತ್ಪಾದನಾ ವೆಚ್ಚ ಬರುತ್ತೆ, ಬಿತ್ತನೆ ಬರುತ್ತೆ, ಬೀಜ ಖರೀದಿ ಬರುತ್ತೆ, ಗೊಬ್ಬರ ಬರುತ್ತೆ, ಇಷ್ಟು ವೆಚ್ಚ ಒಂದು ಕಡೆ MSP ಕೊಟ್ಬಿಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಈ ಪ್ರಕಾರ ಹೋದಾಗ 1 ಕ್ವಿಂಟಲ್ ಭತ್ತ ಅಂತ ಬಂದಾಗ ಪ್ಲಸ್ 50% ಸೇರಿಸ್ಕೊಳ್ಳಿ, 1 ಕ್ವಿಂಟಲ್ ಭತ್ತ ಅಂತ ಬಂದಾಗ 2183 ರೂಪಾಯಿ ನಾವು ಕೊಡ್ತಾ ಇದ್ದೀವಪ್ಪ ಅಂತ ಹೇಳ್ತಾರೆ. ಸ್ವಾಮಿನಾಥನ್ ಅವರ ಆಯೋಗ ಇದೇ ಭತ್ತದ ಬೆಳೆಗೆ C2 ಸೇರಿಸ್ಕೊಂಡು ಅವ್ರು ಮಾತಾಡ್ತಾರೆ, ಉತ್ಪಾದನಾ ವೆಚ್ಚ ಹಾಗೂ ಶ್ರಮದ ವೆಚ್ಚ, ಭೂಮಿಯ ಬಾಡಿಗೆ ಪ್ಲಸ್ ಹೆಚ್ಚುವರಿ 50%, ಇದೆಲ್ಲ ಸೇರಿಸಿದ್ರೆ 1911 ರೂಪಾಯಿ ಆಗುತ್ತೆ, ಪ್ಲಸ್ 955 ಆಗುತ್ತೆ. ಎರಡೂ ಸೇರಿಕೊಂಡು 2866 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರೋದೇ ನೋಡಿ, ಇಲ್ಲಿ 4 ಬೆಳೆಗಳು ಹೇಳಿಬಿಡ್ತೀನಿ ನಾನು ನಿಮಗೆ, ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ನಾನು. MSP ಲೆಕ್ಕಾಚಾರದ್ದು ಭತ್ತ ಇಲ್ಲಿ C2 ಸೇರಿಸ್ಕೊಂಡು 1911 ರೂಪಾಯಿ ಕೊಡಬೇಕಾಗುತ್ತೆ, ಪ್ಲಸ್ ಹೆಚ್ಚುವರಿಯಾಗಿ C2 ಪ್ಲಸ್ 50% ಸೇರಿಸ್ಕೊಂಡ್ರೆ 2866. ಆದರೆ ಈಗ ಸಿಗ್ತಿರೋದು ಎಷ್ಟು ಗೊತ್ತಾ? ಭತ್ತಕ್ಕೆ ಕ್ವಿಂಟಲ್ ಒಂದಕ್ಕೆ ಕೇಂದ್ರ ಕೊಡ್ತಿರೋದು 2183 ರೂಪಾಯಿ. ರೈತನಿಗೆ ಕ್ವಿಂಟಲ್ ಒಂದಕ್ಕೆ ಲಾಸ್ ಆಗ್ತಿರೋದು ಎಷ್ಟು ಗೊತ್ತಾ? ಇಲ್ಲಿ 683 ರೂಪಾಯಿ 50 ಪೈಸೆ. ಯಾಕೆಂದರೆ ಇವ್ರ ಲೆಕ್ಕಾಚಾರ A2 ಮೇಲಿದೆ, C2 ಇಲ್ಲ. ಇಲ್ಲಿ ಇವ್ರು ಕೊಡ್ತಿರೋದು A2, ಕೂಲಿನೂ ಕೊಡಲ್ಲ ಅಂತಾರೆ ಇವರು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಭೂಮಿ ವೆಚ್ಚನೂ ಕೊಡಲ್ಲ ಅಂತಾರೆ. ಆ ಸಂದರ್ಭದಲ್ಲೇ ಕ್ವಿಂಟಲ್ ಒಂದಕ್ಕೆ ಏನ್ರಿ 683 ರೂಪಾಯಿ ಯಾವ ಮಹಾರಿ ಅಂತಾರೆ. 100 ಕ್ವಿಂಟಲ್ ಲೆಕ್ಕ ಹಾಕಿ, 200 ಕ್ವಿಂಟಲ್, 500 ಕ್ವಿಂಟಲ್ ಲೆಕ್ಕ ಹಾಕಿ ಏನಾಗುತ್ತೆ ರೈತನ ಕಥೆ ಅಂತೇಳಿ. ಈ ನಷ್ಟ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ರೈತರು ಹೇಳ್ತಿರೋದು. ಜೋಳ ಅಪ್ಪ 2833 ರೂಪಾಯಿ C2 ಆಯಿತಾ. C2 ಪ್ಲಸ್ 50% ಸೇರಿದಾಗ 4249 ರೂಪಾಯಿ 50 ಪೈಸೆ ಆಗುತ್ತೆ. ಇಲ್ಲಿ A2 ಪ್ಲಸ್ 50% ಲೆಕ್ಕ ಹಾಕಿಬಿಟ್ರೆ 3180 ರೂಪಾಯಿ. ಕೇಂದ್ರ ಮಾಡ್ತಿರೋದೇನು, 4249 ರೂಪಾಯಿ 50 ಪೈಸೆ ಕೊಡೋ ಕಡೆಯಲ್ಲಿ 3180 ರೂಪಾಯಿ ಕೊಡ್ತಾರೆ ಜೋಳಕ್ಕೆ. ರೈತರ ಪಕ್ಕ ರೆಡಿ ಇಲ್ಲ. ರೈತನಿಗೆ ಲಾಸ್ ಆಗ್ತಿರೋದು ಎಷ್ಟು ಗೊತ್ತಾ? 1069 ರೂಪಾಯಿ 50 ಪೈಸೆ 1 ಕ್ವಿಂಟಲ್ಗೆ. ನನಗೆ ಯಾಕಿದು? ನನಗೆ C2 ಲೆಕ್ಕದಲ್ಲೇ ಕೊಡಿ, ನನಗೆ A2 ಲೆಕ್ಕ ನಾನು ಒಪ್ಪಕ್ಕಾಗಲ್ಲ. ನಾನು ಭೂಮಿದು ಇಲ್ಲ, ನನಗೆ ರೈತರ ಕೆಲಸ ಮಾಡಿರೋ ಕೂಲಿದು ಕೊಡಲ್ಲ ಅಂದರೆ ನಾನೇನು ಸ್ವಾಮಿ ಮಾಡಲಿ? ರೈತ ಕೇಳ್ತಾ ಇದ್ದಾನೆ ಅದನ್ನು. ತೊಗರಿ ಇಂಟ್ರೆಸ್ಟಿಂಗು, ನಮ್ಮ ಕರ್ನಾಟಕದ ರೈತರು ಗಮನಿಸಬೇಕು ಈ ಸ್ಟೋರಿನ. 5993 ರೂಪಾಯಿ C2 ಲೆಕ್ಕದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು. C2 ಪ್ಲಸ್ 50% ಸೇರಿಸ್ತಾರಲ್ಲ, ಇದರ ಮೇಲೆ 50% ಸೇರಿಸಿದಾಗ ಒಬ್ಬ ರೈತನಿಗೆ 1 ಕ್ವಿಂಟಲ್ ತೊಗರಿ ಬೇಳೆಗೆ 8989 ರೂಪಾಯಿ 50 ಪೈಸೆ ಸಿಗಬೇಕು. ಆದರೆ ಕೇಂದ್ರ ಕೊಡ್ತಿರೋದು ಎಷ್ಟು ಗೊತ್ತಾ? ಅವ್ರ ನಿಗದಿ ಪ್ರಕಾರ 7000 ರೂಪಾಯಿ ಕೊಡುತ್ತೆ 1 ಕ್ವಿಂಟಲ್ಗೆ. ರೀ, 1 ಕ್ವಿಂಟಲ್ಗೆ ತೊಗರಿ ಬೆಳೆಯುವಂಥ ರೈತನಿಗೆ ಲಾಸ್ ಆಗೋದು ಎಷ್ಟು ಗೊತ್ತಾ? ಇವರ ಅವೈಜ್ಞಾನಿಕ ಪದ್ಧತಿಯ ಕಾರಣದಿಂದ 50 ಪೈಸೆ ಲಾಸ್ ಆಗುತ್ತೆ. ಇದೇ ಥರ ರಾಗಿನೂ ಇದೆ, ಬೇರೆ ಬೆಳೆಗಳು ಇದೆ. ಇಲ್ಲಿ ವಿಷಯ ಇನ್ನೊಂದೇನು ಬರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಆ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಏನ್ರಿ ಈ ಥರ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ರಿ ಗತಿ ಆಗುತ್ತೆ? ಗ್ರಾಹಕರಿಗೆ ಬೆಲೆ ಜಾಸ್ತಿ ಆಗಿಬಿಡಲ್ವೇನ್ರಿ ಅಂತ ಒಂದು ಥಿಯರಿ ಬಿಟ್ಟಿದ್ದಾರೆ. ಇದಕ್ಕೆ ಹೊಸ ಥಿಯರಿ ಇದು. ಇದನ್ನು ಕೊಂಡ್ಕೊಳ್ಳೋರ್ಗೂ ಜಾಸ್ತಿ ಆಗಿಬಿಡುತ್ತೆ. ನಾವು ಈಗಲೇ MSP ಎಲ್ಲ ಹಿಂಗೆ ಮಾಡಿಬಿಟ್ರೆ ಕೊಂಡ್ಕೊಳ್ತಾನಲ್ಲ ಗ್ರಾಹಕ, ಅವನಿಗೆ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಎಲ್ಲೂ ಜಾಸ್ತಿ ಆಗಲ್ಲ, ಅದು ಸುಳ್ಳದು. ಆ ಥರ ಹೇಳಿದಾಗ ಏನಾಗುತ್ತೆ, ಎಲ್ಲ TV ನೋಡ್ತಾ ಇರ್ತೀವಲ್ಲ ನಾವು, ನಮಗೆ ಜಾಸ್ತಿ ಆಗೋದು ತಪ್ಪಿಸೋ ಸಲುವಾಗಿ ಪಾಪ ಇಂಥ ಕೆಲಸ ಮಾಡ್ತಿದ್ರೆ ಅಂತ ಅನಿಸ್ಬಿಡುತ್ತೆ. ವಿಷಯ ಅದಲ್ಲ. ಇಲ್ಲಿ ಗ್ರಾಹಕರಿಗೆ ನಷ್ಟ ಆಗಲ್ಲ. ನೀವು MSP ನಿಗದಿ ಮಾಡಿದ ಆಚೆಗೂ C2 ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಆಚೆಗೂ ಇಲ್ಲಿ ಯಾರೋ ಮಧ್ಯವರ್ತಿ ದಲ್ಲಾಳಿ ಇರ್ತಾನಲ್ಲ, ಅವನ ಲಾಭಾಂಶ ಕಡಿಮೆ ಆಗುತ್ತೆ ವಿನಃ ಗ್ರಾಹಕರಿಗೆ ಅದರ ಬೆಲೆ ಜಾಸ್ತಿ ಆಗಲ್ಲ. ಇವರೆಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಹಂಗಾದ್ರೆ ಇಷ್ಟೊಂದು ಬೆಲೆ ಏರಿಕೆ ಯಾಕಪ್ಪ ಮಾಡ್ತಾ ಇದ್ದೀರಿ? A2 ಕೊಟ್ಕೊಂಡೇನೆ ಇಷ್ಟು ಬೆಲೆ ಮಾಡಿದ್ದೀರಾ ನೀವು. ಹೇಳೋದೇನು ಗ್ರಾಹಕರು ಅಂತ. ಯಾವ ಬೆಲೆ ಕಡಿಮೆ ಮಾಡಿದ್ದೀರಿ? 30 ರೂಪಾಯಿ ಇದ್ದ 60 ರೂಪಾಯಿ ಆಗಿದೆ, 100 ರೂಪಾಯಿ ಆಗಿದೆ. 50 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ. 78 ರೂಪಾಯಿ 80 ರೂಪಾಯಿ ಸಿಗ್ತಿದ್ದು ಆಯಿಲು 150 200ಕ್ಕೆ ಮಾಡಿದ್ದೀರಿ. ಏನು ಬಿಟ್ಬಿಟ್ಟಿದ್ದೀರಿ ನೀವು? ಹಾಗಾದರೆ ನ್ಯಾಯ ಇದೆಯಾ ಇಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇದೊಂದು ಸುಳ್ಳು. ಈ ಸುಳ್ಳನ್ನು ಈ ಥರ ಬಿತ್ತನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಲ್ಲಾಳಿಗಳಿಗೆ ಸಿಗುವ ಲಾಭಾಂಶ ಕಡಿಮೆ. ಈ ದಲ್ಲಾಳಿಗಳು ಯಾರು ಅಂದರೆ ಅದೇ ರಾಜಕಾರಣಿಗಳೇ. ಅವ್ರ ನೆಂಟರು, ಸಂಬಂಧಿಕರು, ಇನ್ನೊಬ್ಬರು ಮತ್ತೊಬ್ಬರು, ಅವರದೇ ಸಿಂಹ ಪಾಲಿರುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಈಗ ಇಡೀ ವಿಚಾರದಲ್ಲಿ ಒಂಥರ MSP ಅಂದರೆ ಒಂದು ಗೊಂದಲಮಯವಾಗಿ ಮಾಡಿಬಿಡುವಂಥ ಒಂದು ಪ್ಲಾನು. ಕಾನೂನು ಖಾತ್ರಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇದೇ ಸ್ವಾಮಿನಾಥನ್ ಅವರ ವರದಿಯನ್ನು ಇಡೀ ದೇಶ ಜನದ ಮುಂದೆ ಇಟ್ಬಿಡ್ಲಿ. ಸ್ವಾಮಿನಾಥನ್ ಅವ್ರು ಹೇಳಿರೋದೇನು ನಾವೇನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಪಬ್ಲಿಕ್ ಮಾಡಲಿ ಬಿಡಿ. ಏನು ಜನಕ್ಕೆ ತಿಳಿಬಾರ್ದು ಅಂತ ಏನು ಇಲ್ವಲ್ಲ ಅದನ್ನು. ಸೊ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಎಸ್ ರಮಾಕಾಂತ್, ರೈತರು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರಮುಖ ಬೇಡಿಕೆ ಅಂದರೆ MSPಯನ್ನು ನಿಗದಿಪಡಿಸಿ ನಮಗೆ ಬೆಂಬಲ, ನಾವು ಬೆಳೆಯುವಂತಹ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಿ ಅಂತ ಹೇಳಿ. ಅದಕ್ಕೆ ರೈತರು ಹೇಳ್ತಾ ಇರೋದು ಏನು 2004ರಲ್ಲಿ UPA ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು. ಆ ಟೈಮ್ನಲ್ಲಿ ಏನು ಭಾರತದ ಕೃಷಿ ಕ್ರಾಂತಿಯನ್ನ, ಹಸಿರು ಕ್ರಾಂತಿಯನ್ನ ಮಾಡಿದಂತಹ
ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಅದು MSP ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಗಳನ್ನ ಮಾಡಿ ಸರ್ಕಾರಕ್ಕೆ ನೀಡಬೇಕಂತ ಹೇಳಿ ಆ ಒಂದು ಜವಾಬ್ದಾರಿಯನ್ನ ಸ್ವಾಮಿನಾಥನ್ ಅವರಿಗೆ ನೀಡಲಾಗಿತ್ತು. ಅದರಂತೆ ಅಂದು MS ಸ್ವಾಮಿನಾಥನ್ ಅವರ ನೇತೃತ್ವದ ಒಂದು ಆಯೋಗ ಒಟ್ಟು 5 ವರದಿಯನ್ನ ಅಂದು ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಅದರಲ್ಲಿ ಅವರು C2 ಹಾಗೇನೆ A2 ಅನ್ನುವಂತಹ 2 ವಿಂಗಡಣೆಯನ್ನ ಮಾಡಲಾಗಿತ್ತು. A2 ಅಂದ್ರೆ ಏನು ಸರ್ಕಾರ ಈಗ ಮುಂಚೆಯಿಂದ ಏನು ಕೊಡ್ಕೊಂಡ್ ಬರ್ತಾ ಇದೆ ಅದು ಯಾವ ರೀತಿಯಾಗಿದೆ ಅಂತ ಒಂದು ವಿಶ್ಲೇಷಣೆ ಮಾಡೋದಕ್ಕೆ A2 ಅಂತ ಹೇಳಿದ್ರೆ ಇದು ಸರಿ ಇಲ್ಲ, ಇದರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ, ಅವರು ಬೆಳೆದಿರುವಂತಹ ಬೆಳೆಗೆ ಆ ನಿಗದಿ ಮಾಡ್ತಾ ಇರುವಂತಹ ಕನಿಷ್ಠ ಬೆಲೆ ಸಾಕಾಗ್ತಾ ಇಲ್ಲ, ಅದು ಕೂಡ ಕಡಿಮೆ ಆಗ್ತಾ ಇದೆ, ಇದನ್ನ ಹೇಗೆ ಪರಿಹರಿಸಬಹುದು, ರೈತರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನ ನೀಡಬಹುದು ಅನ್ನೋದಕ್ಕಾಗಿ C2 ಅನ್ನುವಂತಹ ಒಂದು ಹೊಸ ಸೂತ್ರವನ್ನ ಕೂಡ ಸ್ವಾಮಿನಾಥನ್ ಅವರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಒಂದು ಸುಳ್ಳುಗಳು ಹರಿದಾಡ್ತಾ ಇದೆ. ಈ MSP ಕೊಟ್ಟುಬಿಟ್ರೆ ಬೆಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಜನಗಳು ತಿಳ್ಕೊಳ್ಬೇಕಾಗಿರೋ ವಿಷಯ ಸೂಕ್ಷ್ಮವಾಗಿ ಇಲ್ಲಿ ಏನಿದೆ ಅಂದರೆ MSPಯನ್ನು ಅಥವಾ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಬಿಟ್ಟು ಕೇಂದ್ರ ಕೊಂಡುಕೊಳ್ಳುತ್ತೋ ದೇಶದಲ್ಲಿ ರೈತ ಬೆಳೆದ ಪ್ರತಿಯೊಂದು ಕಾಳನ್ನು ಪ್ರತಿಯೊಂದು ಭತ್ತದ ಅಗುಳನ್ನು ಯಾರೂ ಕೊಂಡ್ಕೊಳ್ತಾ ಇಲ್ಲ. ಇಲ್ಲಿ ಜನನೂ ಕೊಂಡ್ಕೊಳ್ತಾರೆ. ಸರ್ಕಾರದ ವತಿಯಿಂದ ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ಒಂದು ಪ್ರಮಾಣ ನಿಗದಿ ಮಾಡ್ತಾರೆ, ಇಷ್ಟು ಮಾತ್ರ ನಾನು ಕೊಂಡ್ಕೊಳ್ತೀನಿ ಅಂತ. ಅಷ್ಟಕ್ಕೆ ಮಾತಾಡ್ರಯ್ಯ ಅಂದರೆ ಇಡೀ ದೇಶದ ಎಲ್ಲ ದವಸ ಧಾನ್ಯವನ್ನು ಕೇಂದ್ರವೇ ಖರೀದಿ ಮಾಡ್ತಾರ ಬಿಂಬಿಸಿ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಿಬಿಡುತ್ತಾ ಅಂತ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಯಾವ ಥಿಯರಿ ಅಂತ? ಎಸ್ ರಮಾಕಾಂತ್, ಈ ಬೇಡಿಕೆ ಈಗ ಏನಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ, ಯಾವುದೋ ಒಂದು ಬೆಳೆಗೆ ಬೇಡಿಕೆ ಇದೆ ಅಂದ್ರೆ ಅದು ಅದಾಗಿಯೇ ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ. ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ವೋ, ಯಾವಾಗ ರೈತರಿಗೆ ನಷ್ಟ ಆಗುತ್ತೋ ಆಗ ಏನ್ ಮಾಡೋದು? ಎಲ್ಲ ರೈತರು, ಅದರಲ್ಲೂ ಭಾರತದ ಮಟ್ಟಿಗಂತೂ ರೈತರು ಬೆಳೆ ಹೇಗಾಗಿದೆ ಸಾಲ ಮಾಡಿ ತಂದಿರ್ತಾರೆ, ಆ ಬೆಳೆಯನ್ನ ಮಾರಿ ಸಾಲ ತೀರಿಸುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ತಾನು ಬೆಳೆದ ಬೆಳೆಯನ್ನ ಇಟ್ಟುಕೊಂಡು ಅದನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಅದಕ್ಕೆ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಆ ಬೆಲೆಯನ್ನ ನೋಡಿ ಮಾರಾಟ ಮಾಡುವಂತಹ ಸ್ಥಿತಿಯಲ್ಲಿ ಭಾರತದ ಬಹುತೇಕ ರೈತರು ಇಲ್ಲ. ಹೀಗಾಗಿ ಏನು ನಾವು ಬೆಳೆ ಬೆಳೆದಿರ್ತೀವಲ್ಲ ಅದಕ್ಕೆ ಒಂದು ಕನಿಷ್ಠ ಬೆಲೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಿ ನಮ್ಮ ಜೀವನವಾದ ಸುಧಾರಕ್ಕೆ ನಾವು ಮುಂದೆ ಮತ್ತೆ ಬೆಳೆಯನ್ನ ಬೆಳೆಯೋಕೆ ಸಾಧ್ಯವಾಗುವಷ್ಟಾದ್ರೂ ನಮ್ಮನ್ನ ಉಳಿಸಿ ಅನ್ನೋಕ್ಕಾಗಿಯೇ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಿ ಅಂತ ರೈತರು ಆಗ್ರಹಿಸ್ತಾ ಇರೋದು. ಯಾಕೆಂದ್ರೆ ಒಂದ್ ವರ್ಷ ಬೆಳೆ ಬೆಳೆದಿರ್ತೀವಿ, ಆ ಬೆಳೆಗೆ ತಕ್ಕಂತ ಬೆಲೆ ಸಿಕ್ಕಿರೋದಿಲ್ಲ, ಮತ್ತೆ ಮುಂದಿನ ವರ್ಷ ಮತ್ತೆ ರೈತ ಬೆಳಿಬೇಕು ಅಂದ್ರೆ ಹೇಗೆ ಮನ್ಸು ಮಾಡ್ತಾನೆ ರೈತ? ಸಾಧ್ಯವೇ ಇಲ್ಲ. ಹಾಗಾಗಿ ತಾನೇನ್ ಬೆಳೆ ಬೆಳೆದಿರ್ತೀವಿ ಅದಕ್ಕೆ ಒಂದಿಷ್ಟು ಮಿನಿಮಮ್ ಖರ್ಚು ಅಂತ ಇರ್ತವೆ. ಒಂದು ಬೀಜ ತಗೊಳಕಾಗಿರ್ಬೋದು, ಗೊಬ್ಬರ ಹಾಕಕ್ಕಾಗಿರ್ಬಹುದು, ಹಾಗೇನೆ ಕೂಲಿ ಕಾರ್ಮಿಕರ ಖರ್ಚಾಗಿರ್ಬೋದು, ಇವೆಲ್ಲ ಏನಿದಾವೆ ಇವುಗಳಿಗೆ ಕೊಡುವಂತಹ ಹಣವನ್ನ ಸರಿಯಾಗಿ ಕೊಡಿ ಅನ್ನೋದ್ರ ಜೊತೆಗೆ ನಾವು ರೈತರು ಅಂದ್ರೆ ಅಲ್ಲಿ ಸ್ವಾಮಿನಾಥನ್ ವರದಿಯಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಅವರು ರೈತರು ಏನು ಕೆಲಸ ಮಾಡ್ತಾರೆ, ಅವರ ಕುಟುಂಬ ಏನು ಕೆಲಸ ಮಾಡ್ತಾರೆ ಅದನ್ನ ಕೂಡ ನೀವು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸೋದ್ರಲ್ಲಿ ನೀವು ಅದನ್ನ ವಹಿಸ್ಕೋಬೇಕು, ಅದನ್ನ ಗಮನ ಹರಿಸಬೇಕು ಅನ್ನೋ ಒಂದು ಪ್ರಮುಖವಾದ ಅಂಶವನ್ನು ಹೇಳ್ತಾರೆ. ಅದು ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಕಾಯ್ದೆ ಮಾಡಕ್ ಹಿಂದೇಟ್ ಯಾಕೆ ಅಂತ ಕಾಯ್ದೆನೂ ಮಾಡಲ್ವಲ್ಲ, ಕೊಡ್ತೀವಿ ಬಾಯಿ ಮಾತಲ್ಲ ಹೇಳ್ಬಿಟ್ಟು ಕಳಿಸ್ತಾ ಇರೋದು ರೈತರನ್ನ. ಎಸ್ ರಮಾಕಾಂತ್, ಇದು ಬಹಳ ವರ್ಷದಿಂದ ಬೇಡಿಕೆ ಬರ್ತಾ ಇದೆ. ಅಂದ್ರೆ ನೀವು ಬರೀ ನೀತಿ ಹೇಳಿದ್ರೆ ಸಾಕಾದಿಲ್ಲ, ನಮ್ಗೆ ಕಾಯ್ದೆ ಮಾಡ್ಕೊಡಿ. ಕಾಯ್ದೆ ಮಾಡಿದ್ರೆ ಅದಕ್ಕೊಂದು ರೈತರು ಮತ್ತೆ ಅವರು ಬೆಲೆಯನ್ನ ನಿಗದಿಪಡಿಸಬೇಕಾದ್ರೆ ಮತ್ತೆ ಈ ರೀತಿಯಾದಂತಹ ಹೋರಾಟ ಮಾಡುವ ಅಗತ್ಯ ಕೂಡ ಇರೋದಿಲ್ಲ. ಹಾಗಾಗಿ ನಮ್ಗೊಂದು ಕಾಯ್ದೆಯ ರೂಪದಲ್ಲಿ ಇದನ್ನ ಕೊಡಿ, ಅವಾಗ ನಮಗೂ ಒಂದು ಗ್ಯಾರಂಟಿ ಇರುತ್ತೆ. ನೀವು ಏನು ಬೆಲೆಯನ್ನ ನಿಗದಿಪಡಿಸ್ತೀರಿ, ಯಾವ ಆಧಾರದ ಮೇಲೆ ಆ ಬೆಲೆಯನ್ನ ನಿಗದಿಪಡಿಸ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಕಾಯ್ದೆಯನ್ನ ಮಾಡಿ. ಮೊನ್ನೆ ಸಹ ಭಾನುವಾರ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ರೈತರು ಇದೇ ಮಾತನ್ನ ಹೇಳಿದ್ರು, ಕೂಡಲೇ ಒಂದು ತಕ್ಷಣ ಒಂದು ಅಧಿವೇಶನವನ್ನ ಕರೀರಿ, ನಮ್ಮ ಪರವಾಗಿ ಒಂದು ಬಿಲ್ ಅನ್ನ ಸಹ ಮಂಡನೆ ಮಾಡಿ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ನಾವು 23 ಏನು ಬೆಳೆಗಳಿದ್ರೆ ನಾವು 3 ಬೆಳೆಗಳಿಗೆ 5 ವರ್ಷಕ್ಕೆ ಮಾತ್ರ, ಮುಂದೆ ಮತ್ತೆ ಗೊತ್ತಿಲ್ಲ, 5 ವರ್ಷಕ್ಕೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತೇವೆ. ಇನ್ನು ಉಳಿದಿದ್ದ 20 ಬೆಳೆಗಳಿಗೆ ಅವರು ಯಾವುದೇ ರೀತಿಯಾದಂತಹ ಒಂದು ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ಖಾತ್ರಿಯನ್ನ ನೀಡ್ತಾ ಇಲ್ಲ. ಹಾಗಿದ್ರೆ ಇನ್ನು ಉಳಿದ ನಮ್ಮ ಕತೆ ಏನು? ಮುಂದಿನ ವರ್ಷ ಇನ್ನುಳಿದ ಬೆಳೆಗಳಿಗೆ ನಮ್ಮ ಕತೆ ಏನು? 5 ವರ್ಷದ ಬಳಿಕ ನಮ್ಮ ಕತೆ ಏನು ಅನ್ನುವಂತಹ ರೈತರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರೋದು. ರಮಕಾಂತ್, ಓಕೆ, ಥ್ಯಾಂಕ್ ಯು ವಿನಯ್ ಕಳಸೆ. ರೈತರಿಗೆ ಸ್ವಾಮಿನಾಥನ್ ಅವರ ವೈಜ್ಞಾನಿಕ ವರದಿಯ ಪ್ರಕಾರ ಮೊದಲಿಗೆ MSP ನಿಗದಿಯಾಗಲಿ, ಇಡೀ ದೇಶಕ್ಕೆ ಒಂದೇ ಥರ MSP ಮಾಡಬೇಕು ಅಂತಲ್ಲ, ಆಯಾ ರಾಜ್ಯಗಳ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ನಿಗದಿಯಾಗಲಿ, ಇದು ರೈತ ಚೆನ್ನಾಗಿರಲಿ, ಜೊತೆಗೆ ಇದು ಕಾಯ್ದೆ ಆಗಲಿ. ಕಾಯ್ದೆ ಆದ ಯಾರೂ ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಕ್ಕಾಗಲ್ಲ. ಕಾಯ್ದೆ ಇಲ್ಲದೆ ಇದ್ದರೆ ಹೇಳಿದ್ದೆ ಮಾತಾಡಿದ್ದೆ ಆಗಲಿಲ್ಲಪ್ಪ ಅಂತ ಹೇಳುವಂಥ ಉತ್ತರಗಳು ಬರಬಹುದು. ಇದು ಯಾವುದು ಆಗದೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರೈತರಿಗೆ, ಅನ್ನ ಕೊಡ್ತಕ್ಕಂಥ ರೈತರಿಗೆ ಒಳ್ಳೆಯದಾಗಲಿ ಅಂತ